ಇದುವರೆಗೂ ಕರ್ನಾಟಕ ಇತಿಹಾಸದಲ್ಲಿ ಯಾರು ಅಲ್ಪಸಂಖ್ಯಾತರನ್ನ ಸ್ಪೀಕರ್ ಮಾಡಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ. UT ಖಾದರ್ ಸಾಹೇಬ್ರನ್ನ ನನ್ನ ಸೇರ್ಕೊಂಡು BJPಯವರು ನಮಸ್ಕಾರ ಸಾರ್ ಅನ್ಬೇಕು ಅಂತ ಹೇಳಿದೆ ನಾನು. ಅಂಥ ಹುದ್ದೆ ಕೊಟ್ಟಿದ್ದಾರೆ ಅಂತ UT ಖಾದರ್ ಆ ಪೀಠ ಕೊಟ್ಟಿದ್ದಾರಲ್ಲ, ಆ ಹುದ್ದೆ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದೀನಿ. ಈಗಲೂ ಘಂಟಾಘೋಷವಾಗಿ ಹೇಳ್ತೀನಿ ಆ ಮಾತನ್ನ. ಇಲ್ಲ, ಹಿರಿಯ ವಾಪಸ್ ತಗೊಳ್ಬೇಕಂತ ಯಾವತ್ತು ಯಾರು ಇದು ಕೊಟ್ಟಿದ್ದಿಲ್ಲ. ರೀತನಿಖೆ ಆಗಬೇಕಂತ ಸ್ವಲ್ಪ ಜನದ ಬೇಡಿಕೆ ಇತ್ತು. ವಾಪಸ್ ನಾವು ಹೆಂಗೆ ತೊಗೊಳಕ್ಕೆ ಸಾಧ್ಯ ಆಗ್ತದೆ? ಒಂದ್ಸತಿ ಒಂದು FIR ಆಗಿ ಕೋರ್ಟಲ್ಲಿ ಮ್ಯಾಟ್ರ್ ಇದ್ದ ಮೇಲೆ ಇಲ್ಲ ಹೇಳೋದು, ಕೋರ್ಟಲ್ಲಿ ಒಂದ್ಸತಿ FIR ಆಗಿ ಯಾವುದರ ಸರ್ಕಾರ ಇಲ್ಲಿ ಒಂದ್ಸತಿ FIR ಆಗಿ ಅದು ಕೋರ್ಟಲ್ಲಿದ್ದು ಆರೋಪಿಗಳು ಜೈಲಲ್ಲಿದ್ದ ಮೇಲೆ ಅದು ವಾಪಸ್ ತೊಗೊಳಕ್ಕೆ ಬರೋಲ್ಲ. ಅದೇನಿದ್ರು ಕೋರ್ಟಿಂದನೇ ಆಗಬೇಕು. ಎಲ್ಲರದು ಏನಾಗಿತ್ತು, ರೀತನಿಖೆ ಮಾಡಿ ಅಂತ ಬೇಡಿಕೆ ಇತ್ತು. ಹಾಂ, ಅದಕ್ಕಂತ ನ್ಯಾಯಾಲಯ ಇದೆ. ಇವತ್ತು ನ್ಯಾಯಾಲಯದಲ್ಲಿ ಅವ್ರು ನ್ಯಾಯ ಸಿಕ್ಕಿದೆ ಅಂತ ಅವ್ರು ಹೇಳ್ತವ್ರೆ. ಭಾಳ ಜನ ಬಂದಿದ್ರು, ಇಲ್ಲ ಆಚೆನೂ ಸಿಕ್ಕಿದ್ರು ನನಗೆ. ಇವತ್ತೇನೋ ಅದಕ್ಕಿಂತ ಮುಂಚೆ 3 ಜನಕ್ಕೇನೋ ಬೇಲ್ ಸಿಕ್ಕಿತ್ತು, ಇಬ್ಬರೂ 3 ಜನಕ್ಕೆ ಸಿಕ್ಕಿದ್ರು. ಇವತ್ತು ಏನೋ 35-36 ಜನಕ್ಕೆ ಬೇಲ್ ಸಿಕ್ಕಿದಂತೆ. ಈಗ ತಿರ್ಗಾ ಮಂಗಳವಾರ ಹೈಕೋರ್ಟಲ್ಲಿದೆ, ಇವತ್ತಿತ್ತು. ಅದೇನೋ ಪೋಸ್ಟ್ಪೆಂಡ್ ಆಗಿ ಏನೋ ಮಂಗಳವಾರ ಹೋಗಿದೆಯಂತೆ. ನ್ಯಾಯಾಲಯ ತೀರ್ಮಾನ ಮಾಡ್ತಾರೆ ಅದಕ್ಕೆ. ಇಲ್ಲ, ಆಯಿತು, ಒಳ್ಳೆ ಈ ಬಾರಿ ಒಳ್ಳೆ ಚರ್ಚೆ ಆಯಿತು, ಚೆನ್ನಾಗಿ ನಡೀತು. ಅಲ್ಲೇ ನಾನು ಕೌನ್ಸಿಲಲ್ಲಿ ಹೇಳಿದೆ, ನನ್ನ ಯಾವ ಕಾರಣಕ್ಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರ ಅಂತ ಇಲ್ಲ. ನಾನೇನಂದೆ, ತೆಲಂಗಾಣ ಹೈದರಾಬಾದಲ್ಲಿ ಪ್ರಚಾರ ಟೈಮಲ್ಲಿ ಇಂಟೆಲೆಕ್ಚರ್ ಒಂದು ಮೀಟಿಂಗ್ ಇತ್ತು. ಆ ಇಂಟೆಲೆಕ್ಚರ್ ಮೀಟಿಂಗಲ್ಲಿ ಯಾರೋ ಎದ್ದಿದ್ದೇನಂದ, ಸರ್ ನಾವು ಅಲ್ಪಸಂಖ್ಯಾತರು ಯಾವತ್ತೂ ಕಾಂಗ್ರೆಸ್ಗೆ ಮತ ಕೊಡೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಮಾನ ಅಧಿಕಾರ ನಮ್ಮ ಮುಸಲ್ಮಾನ್ ಕೊಡಲ್ಲ ಅಂದರು. ಅದಕ್ಕೆ ನಾನು ಮಾತಾಡುವಾಗ ಏನಂದೆ, ನೋಡಪ್ಪ ನಿನ್ನ ತಪ್ಪು ಭಾವನೆ ಇದೆ. ಕರ್ನಾಟಕದಲ್ಲಿ 23 ಚುನಾವಣೆಯಲ್ಲಿ 17 ಜನರ ಟಿಕೆಟ್ ಕೊಟ್ಟಿದ್ರು. ಅದರಲ್ಲಿ 9 ಜನ ಗೆದ್ದವ್ರೆ. ಅದರಲ್ಲಿ 9 ಜನ ಗೆದ್ರೂ 5 ಜನ ಅಧಿಕಾರ ಕೊಟ್ಟವ್ರೆ. ನನ್ನ ಮಂತ್ರಿ ಮಾಡಿದ್ದಾರೆ, ರಹೀಂ ಖಾನ್ನ ಮಂತ್ರಿ ಮಾಡಿದ್ದಾರೆ, ಸಲೀಂ ಅಹಮದ್ನ ಚೀಫ್ ವಿಪ್ ಮಾಡಿದ್ದಾರೆ, ನಸೀರ್ ಅಹಮದ್ ಸಾಹೇಬ್ರನ್ನ CM ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ದಾರೆ. ಇದುವರೆಗೂ ಕರ್ನಾಟಕ ಇತಿಹಾಸದಲ್ಲಿ ಯಾರು ಅಲ್ಪಸಂಖ್ಯಾತರನ್ನ ಸ್ಪೀಕರ್ ಮಾಡಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ದಾರೆ. UT ಖಾದರ್ ಸಾಹೇಬ್ರನ್ನ ನನ್ನ ಸೇರ್ಕೊಂಡು BJPಯವರು ನಮಸ್ಕಾರ ಸಾರ್ ಅನ್ಬೇಕು ಅಂತ ಹೇಳಿದೆ ನಾನು. ಅಂಥ ಹುದ್ದೆ ಕೊಟ್ಟಿದ್ದಾರೆ ಅಂತ UT ಖಾದರ್ ಆ ಪೀಠ ಕೊಟ್ಟಿದ್ದಾರಲ್ಲ, ಆ ಹುದ್ದೆ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದೀನಿ. ಈಗಲೂ ಘಂಟಾಘೋಷವಾಗಿ ಹೇಳ್ತೀನಿ ಆ ಮಾತನ್ನ. ಯಾರು ಆ ಪೀಠ ಕೊಟ್ಟವ್ರು ಅಂತ ಹೇಳಿದ್ದ ನಾನು. ಪ್ರಶ್ನೆ ನಾನು ಹೇಳೋದು ಅರ್ಥ ಏನಿತ್ತಂದರೆ, ಆ ಥರ ಹುದ್ದೆ ಕೊಟ್ಟಿದ್ದಾರಂತ. ಆ ಹುದ್ದೆ ಇದುವರೆಗೂ ಯಾರೂ ಕೊಟ್ಟಿರಲಿಲ್ಲ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? ಆ ಪೀಠಕ್ಕೆ ಮುಖ್ಯಮಂತ್ರಿನೂ ನಮಸ್ಕಾರ ತರಬೇಕು, ಉಪಮುಖ್ಯಮಂತ್ರಿನೂ ನಮಸ್ಕಾರ ತರಬೇಕು, ಎಲ್ಲ ಮಂತ್ರಿಗಳು ನಮಸ್ಕಾರ. ಅದ್ರ ಜೊತೆ BJPಯವರು ನಮಸ್ಕಾರ ಸಾರ್ ಅನ್ನಬೇಕು ಅಂತ. ಅದ್ರಲ್ಲಿ ತಪ್ಪೇನಿದೆ? ಅದು ಅಂಥ ಹುದ್ದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳಿದ್ದು ನಾನು. BJPಯವ್ರಿಗೆ ಅದು ಬೇಕು ತಾನೆ. ಅವ್ರಿಗೆ ಯಾವ ಅಭಿವೃದ್ಧಿ ಮಾಡಿ ಅವ್ರಿಗೆ ಜನಗಳಲ್ಲಿ ಹೇಳ್ಕೊಳ್ಳೋಕೆ ಯಾವುದೂ ಇಲ್ಲ. ಅವ್ರು ಯಾವತ್ತಿದ್ರು ನೋಡಿ, ಹಿಂದೂ ಮುಸಲ್ಮಾನ್ ಏನೋ ಒಂದು ಇಶ್ಯೂ ಸಿಕ್ಕರೆ ಹಿಂದೂ ಮುಸಲ್ಮಾನ್. ಈ ಕಾಂಗ್ರೆಸ್ ಪಕ್ಷ ತಾವು ಇತಿಹಾಸ ತೆಗೀರಿ. ಕಾಂಗ್ರೆಸ್ ಪಕ್ಷ ಯಾವ್ಯಾವ ಚುನಾವಣೆ ಬರ್ತದೆ. ಈಗ ನಾವು ತೆಲಂಗಾಣ ಚುನಾವಣೆ ಮಾಡಿದ್ವಿ. ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಇವಾಗ ನಾವು ಏನು ಮಾಡಿದ್ದೀವಿ, ಇನ್ನು ನಮ್ಮ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅಂತ ಪ್ರಚಾರ ಟೈಮಲ್ಲಿ ನಮ್ಮ ಸಾಧನೆನ ತೋರಿಸಿ ನಾವು ಮತ ಕೇಳ್ತೀವಿ. ನಾವು ಏನು ಮಾಡಿದ್ದೀವಿ, ಇನ್ನು ಮುಂದೆ ನಮ್ಮ ಸರ್ಕಾರ ಬಂದರೆ ಏನು ಮಾಡ್ತೀವಿ, ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. BJPಯವ್ರು ಹಂಗಲ್ಲ. ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಮುಖ್ಯ. ಈಗ ನಮ್ಮ ತವ ಸಾಧನೆ ಮಾಡಿದಿದೆ. ನಾವು ಈಗ 23 ಚುನಾವಣೆಯಲ್ಲಿ ನಾವು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ವಿ. ನಾವು ನಮ್ಮ ಸಾಧನೆ 2013ರಿಂದ 18ವರೆಗೂ ನಾವೇನು ಕಾರ್ಯಕ್ರಮ ಕೊಟ್ಟಿದ್ವಿ, ಜನಗಳು ಮುಟ್ಟೆ ಇಟ್ವಿ. ಇನ್ನು ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತೀವಿ. 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ವಿ. ಇವತ್ತು BJP ಇಲ್ಲ, ಏನು ಇಲ್ಲ. ಬರೀ ಹಿಂದೂ ಮುಸಲ್ಮಾನ್ ಅಷ್ಟೇ ಅವರು. ಈಗ ಸಾಧನೆ ಮಾಡಿ ಹಿಂಗಿದ್ರೆ ಅವ್ರು ಏನಾದ್ರು ಮಾಡಿದರೆ ಘಂಟಾಘೋಷ ಕೇಳಬೇಕು. ಅವರು ನಾವು ಇಂಥ ಸಾಧನೆ ಮಾಡಿದ್ವಿ, ಬಂದರೆ ನಾವು ಮತ ಬಂದರೆ ಇನ್ನು ಮಾಡ್ತೀವಿ ಅಂತ ಕೇಳಬೇಕು ಮತ. ಅದು ಬಿಟ್ಟು ಬರೀ ಅವ್ರು ಹಿಂದೂ ಮುಸಲ್ಮಾನ್ ಬೇರೆ ಏನಿಲ್ಲ ಅವರಿಗೆ. ಲಾಸ್ಟ್ ಟೈಮ್ ಇಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಂ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಅಲ್ಲಿ ನಮ್ಮ ಸರ್ಕಾರ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಎಲ್ಲ ಸಮಾಜಕ್ಕೆ ಕೊಡ್ತೀವಿ. ಅವ್ರು ಏನು ಹೇಳಿದರು ಹೇಳ್ತೀನಿ, ನಾನು ನೋಡಿದೆ. ಅದು ಸಮಾಜಕ್ಕಷ್ಟೇ, ಮುಸ್ಲಿಂ ಸಮಾಜಕ್ಕೆ 10,000 ಕೋಟಿ ಕೊಡ್ತೀನಿ ನಾನು. ಅನುದಾನ ನಾನಿದ್ದಾಗ ಜಾಸ್ತಿ ಇತ್ತು, BJP ಅವ್ರು ಬಂದು ಕಡಿಮೆ ಮಾಡಿದ್ರು. ನನ್ನ ಪ್ಲಾನು 10,000 ಕೋಟಿ ಕೊಡೋದಿದೆ ಅಂತಂದ್ರು. ಏನಂದ್ರು ಅವರು? ನಾನು ಹೇಳ್ತೀನಿ ಕೇಳಿ ಸರ್.
ನಾನು ಮುಖ್ಯಮಂತ್ರಿ 2013 ಆಗೋದ ಮುಂಚೆ ಅಲ್ಪಸಂಖ್ಯಾತರು ಮೈನಾರಿಟಿ ಗ್ರ್ಯಾಂಡ್ ಬಂದು 400 ಕೋಟಿ ಇತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ 5 ವರ್ಷ ಅವಧಿಯಲ್ಲಿ ಅದಕ್ಕೆ 3150 ಕೋಟಿ ಮಾಡಿದೆ. ಈಗ ತಿರ್ಗಾ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಈ 5 ವರ್ಷ ಅವಧಿಯಲ್ಲಿ 10,000 ಕೋಟಿ ಮಾಡ್ತೀನಿ. ತಪ್ಪೇನಿದೆ? ಅದು ತಪ್ಪೇನಿದೆ? ಬರೀ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲ ಸಮಾಜದವರೆಗೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಂದರೆ 5 ವರ್ಷದಲ್ಲಿ ತಪ್ಪೇನಿದೆ? ಅದು ಈಗ 400 ಕೋಟಿ ಇದ್ದಿದ್ದು 3150 ಕೋಟಿ ನಾವೇ ಕಾಂಗ್ರೆಸ್ ತಾನೇ ಕೊಟ್ಟಿರೋದು, ಸಿದ್ದರಾಮಯ್ಯ ತಾನೇ ಕೊಟ್ಟಿರೋದು. ಈಗ 3150 ಕೋಟಿ ಇದ್ದಿದ್ದು ಬಿ ಜೆ ಪಿಯವ್ರು ಏನು ಮಾಡಿದ್ರು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ. ಏನು ಮಾಡಿದ್ರು? 800 ಕೋಟಿಗೆ ತಗೊಂಡು ಬಂದು ನಿಲ್ಲಿಸಿದ್ರು. 3150 ಕೋಟಿ ಇದ್ದಿದ್ದು ಬಿ ಜೆ ಪಿ ಸರ್ಕಾರ ಬಂದಾದಮೇಲೆ ಅದನ್ನು 800 ಕೋಟಿಗೆ ತಂದು ನಿಲ್ಲಿಸು. ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರ. ಅದಕ್ಕೆ ಸಿದ್ದರಾಮಯ್ಯ ಅವನಂದರು, ನಾನು 2013ಕ್ಕಿಂತ ಚುನಾವಣೆ ಮುಖ್ಯಮಂತ್ರಿ ಆಗೋದು ಮುಂಚೆ 400 ಕೋಟಿ ಇದ್ದಿದ್ದು, ನಾನು ಮುಖ್ಯಮಂತ್ರಿ ಆದಮೇಲೆ 5 ವರ್ಷ ಅವಧಿಯಲ್ಲಿ 3150 ಕೋಟಿ ಮಾಡಿದ್ದೀನಿ. ತಿರ್ಗಾ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ, ತಿರ್ಗಾ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ 3150 ಕೋಟಿ ಇದ್ದಿದ್ದು ನಮ್ಮ ಸರ್ಕಾರದಲ್ಲಿ 5 ವರ್ಷ ಅವಧಿಯಲ್ಲಿ 10,000 ಕೋಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ಅದು ಅದೇ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರು. ಎಲ್ಲಾ ಸಮಾಜ ಪರವಾಗಿ ನಿಲ್ತೀನಿ ಅಂತ. ಅಲ್ಪಸಂಖ್ಯಾತರು ಎಲ್ಲಾ ಸಮಾಜ ತೆಗಿರಿ, ಕ್ಲಿಪ್ಪಿಂಗ್ ತೆಗಿರಿ, ನೀವು ಕ್ಲಿಪ್ಪಿಂಗ್ ತೆಗಿರಿ. ಈಗ ಮುಖ್ಯಮಂತ್ರಿ ಯಾರನ ಮುಖ್ಯಮಂತ್ರಿ ಇರಲಿ, ಒಂದು ಸಮಾಜಕ್ಕೆ ಸೀಮಿತ ಆಗಲ್ಲ. ಯಾರನ ಮುಖ್ಯಮಂತ್ರಿ ಇರಲಿ, ಆ ಪದ್ಧತಿ ಎಲ್ಲಿದೆ? ಬಿಜೆಪಿಯಲ್ಲಿದೆ. ಅದು ಆ ಪದ್ಧತಿ ಬಿಜೆಪಿಯಲ್ಲಿದೆ. ಅವ್ರಿಗೆ ಏನಾರು ಹೇಳ್ಕೊಳ್ಳಿ ಬಿಡಿ ಸರ್. ಮುಖ್ಯಮಂತ್ರಿ ಕರ್ತವ್ಯ ಏನು? ಎಲ್ಲ ಸಮಾಜ ಪರವರೆಗೂ ಇರಬೇಕು ಮುಖ್ಯಮಂತ್ರಿ. ಅವ್ರ ಕರ್ತವ್ಯ ಧರ್ಮ. ಮುಂಬರುವ ಲೋಕಸಭಾ ಚುನಾವಣೆ ಎಷ್ಟು ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ನಾವು ಮೂರು ಮುಸ್ಲಿಮನ್ನು ಕೊಡಬೇಕಂತ ಬೇಡಿಕೆ ಇಟ್ಟಿದ್ದೀವಿ. ಒಂದು ಸೆಂಟ್ರಲಲ್ಲಿ ಒಂದು, ಸಿಗ್ಗಾಂವದಲ್ಲಿ ಒಂದು, ಹಾವೇರಿಯಲ್ಲಿ ಒಂದು ಬೀದರಲ್ಲಿ. ಲಾಸ್ಟ್ ಟೈಮ್ ನಿಮ್ಮದೇ ಸರ್ಕಾರ ಇದ್ದಾಗ ಮುಸ್ಲಿಮರಿಗೆ ಟಿಕೆಟ್ ಮಾಡಿದ್ದು ನಿಮ್ಮದೇ ಸರ್ಕಾರ, ಕಾಂಗ್ರೆಸ್. ಏನೋ ಹೋದ ಸಲ ಅಧಿಕಾರದಾಗಿದ್ರಿ ನೀವು. 28 ಕ್ಷೇತ್ರದಾಗ ಎಷ್ಟು ಕಡೆ ಟಿಕೆಟ್ ಕೊಟ್ರಿ ಮುಸ್ಲಿಮರಿಗೆ? ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಹಾವೇರಿ. ಈಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೆಂಗಂದ್ರೆ ಗೆಲ್ಲಂಗಿದ್ರೆ 5 ಕೊಡ್ತಾರೆ. ಗೆಲ್ಲಬೇಕಿಲ್ಲ, ಟಿಕೆಟ್ ತೊಗೊಳೋದು ಮುಖ್ಯ ಇಲ್ಲ, ಗೆಲ್ಬೇಕು ತಾನೆ. ಗೆಲ್ಲಂಗಿದ್ರೆ 5 ಕೊಡ್ತಾರೆ, 10 ಅಂದ್ರೂ 10 ಕೊಡ್ತಾರೆ. ಗೆಲ್ಬೇಕು ತಾನೆ. ಹೇಳೋದು ಜನನೇ ಮತ. ಇವತ್ತು ಅಧಿಕಾರಕ್ಕೆ ಯಾರು ತಂದಿರೋದು? ನಾವು ತಂದಿರೋದ? ಮತದಾರರು. ಕರ್ನಾಟಕ ರಾಜ್ಯದ ಮತದಾರರೇ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದೆ. ಈಗ ನಾವು ಕೇಳಿದ್ದೀವಿ, ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ಯಾರೂ ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಬೇಡಿಕೆನ ಇಟ್ಟಿದ್ದೀವಿ. ನಾವು ಅಲ್ಪಸಂಖ್ಯಾತರಿಗೆ 3 ಕೋಟಿ ಅಂತ ಬೇಡಿಕೆ ಇಟ್ಟಿದ್ದೀವಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ತೀರ್ಮಾನ ಮಾಡೋರು ಯಾರು? 1 ಕೊಡಬೇಕು, 2 ಕೊಡಬೇಕು, 3 ಕೊಡಬೇಕು? ಹೈಕಮಾಂಡ್. ನಮ್ಮ ಅಭಿಪ್ರಾಯ ಹೇಳಿದ್ದೀವಿ, ನಮ್ಮ ಬೇಡಿಕೆನ ಇಟ್ಟಿದ್ದೀವಿ. ನಾವು 3 ಬೇಕಂತ ಇಟ್ಟಿವಿ. ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇದಾರಿಲ್ಲ ಮುಖ್ಯಮಂತ್ರಿ. ಈಗ ಯಾರು ಮುಖ್ಯಮಂತ್ರಿ ಇದ್ದಾರೆ? ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆದರೆ ನೀವು ಕೇಳಬೇಕು ಪ್ರಶ್ನೆ ಇದು. ಈಗ ಆ ಕುರ್ಚಿಯಲ್ಲಿ ಕೂತವ್ರೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ. ಒಂದು ನಿಮಿಷ, ನಾನು ಹೇಳೋದು ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರೆ, ಕುರ್ಚಿ ಖಾಲಿ ಇಲ್ಲ. ಈಗ ಕೊನೆಯವರೆಗೂ ಸಿದ್ದರಾಮಯ್ಯ ಪರ. ನಾನು ಯಾವತ್ತಿದ್ರು ಸಿದ್ದರಾಮಯ್ಯ ಪರಾನೇ ಸರ್. ನಾನು ಹೇಳೋದು ಕುರ್ಚಿ ಖಾಲಿ ಇಲ್ಲ ಅಷ್ಟೇ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರಿದ್ದಾರೆ. ಮುಖ್ಯಮಂತ್ರಿ ಚೇರಲ್ಲಿ ಸಿದ್ದರಾಮಯ್ಯ ಇದ್ದಾರೆ. ಈಗ ಕುರ್ಚಿ ಖಾಲಿ. ಈಗ ಖಾಲಿ ಆದರೆ ನೀವು ಕೇಳಬೇಕದು. ಈಗ ಖಾಲಿ ಇಲ್ಲ, ನಡೀರಿ.